ನಟ ಪ್ರಥಮ್ಗೆ ಡ್ರ್ಯಾಗರ್ ಹಿಡಿದು ಜೀವ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮ್ ರಕ್ಷಕ್ ಜಮೀನು ಮಾಲೀಕ ಮಹೇಶ್ಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ಸ್ಥಳ ಮಹಜರ್ಗೆ ಬರುವಂತೆ ಸೂಚಿಸಿ ಪೊಲೀಸರಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಮೂವರಿಗೂ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಪೊಲೀಸ್ನವರು ಕರೆದಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿರುವಂತಹ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ದೊಡ್ಡಬಳ್ಳಾಪುರ ಠಾಣೆಗೆ ಪ್ರಥಮ್ ಬರಲಿಕ್ಕಿದ್ದಾರೆ. ಮೂವರನ್ನು ಕೂಡ ಕರೆದೊಯ್ದು ಮಹಜರು ಮಾಡಲಿದ್ದಾರೆ ಪೊಲೀಸ್ನವರು. ಪ್ರಥಮ್ ಅವರು ಆರೋಪವನ್ನ ಮಾಡಿದ್ರು, ನಾನೊಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೆ, ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಯಾರಿಗಳು ಆಗಿತ್ತು. ಡ್ರ್ಯಾಗನ್ ಅನ್ನ ಕೂಡ ತೋರಿಸಿದ್ರು, ಮೇಡಮ್ ಕರೀತಾ ಇದ್ದಾರೆ ಬಾ ಅಂತ ಕೂಡ ಹೇಳಿದ್ರು ಅನ್ನುವಂತಹ ವಿಚಾರವನ್ನ ಅವರು ಲಾಯರ್ ಜಗದೀಶ್ ಅವರ ಜೊತೆ ಮಾತನಾಡುವಂತಹ ಕಾನ್ವರ್ಸೇಷನ್ ಅಲ್ಲಿ ಕೂಡ ನಾವು ಕೇಳಿದ್ವಿ. ಅದಾದ ನಂತರ ಅವರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲೇ ಇದ್ರೂ ಕೂಡ ಯಾರೂ ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ರಕ್ಷಕು ಕೂಡ ಅಲ್ಲೇ ಇದ್ರು. ರಕ್ಷಕ್ಕೆ ಇದೆಲ್ಲದಕ್ಕೂ ಕೂಡ ಮೇನ್ ರೀಸನ್ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಅದಾದ ನಂತರ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕ ಕೂತ್ಕೊಂಡಿದ್ರು. ಸೊ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ನೋಡಿ, ರೌಡಿ ಶೀಟರ್ ಬೇಕರಿ ರಘು ಯಶಸ್ವಿನಿಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ಅಲ್ಲ, ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ರೌಡಿ ಶೀಟರ್ಗೆ ನೋಟಿಸ್ ಕೊಡುವಂತಹ ಅಗತ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪ್ರಥಮ್ರಿಂದ ದೂರು ದಾಖಲು ಬೆನ್ನಲ್ಲೇ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮುಂದೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಲಾಗಿದೆ. ರಘು ಯಶಸ್ವಿನಿಯನ್ನ ವಿಚಾರಣೆ ನಡೆಸೋದಕ್ಕೆ ಸಾದಿಕ್ ಪಾಷಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಮನುಷ್ಯರಿಗೂ ಈ ರೌಡಿ ಶೀಟರ್ಗಳಿಗೂ ಏನು ವ್ಯತ್ಯಾಸವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆಂದ್ರೆ ರೌಡಿ ಶೀಟರ್ ಬೇಕರಿ ರಘುಗೂ ಸಾಮಾನ್ಯ ಮನುಷ್ಯರಿಗೂ ವ್ಯತ್ಯಾಸ ಇಲ್ವಾ? ವಿಚಾರಣೆಗೆ ನೋಟಿಸ್ ಕೊಡುವಂತಹ ಅಗತ್ಯತೆಯಾದ್ರೂ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಕಾಡತ್ತೆ. ಮತ್ತೆ ರೌಡಿ ಬ್ಯಾಕ್ಗ್ರೌಂಡ್ ಇದ್ದವರಿಗೂ ಕೂಡ ನೋಟಿಸ್ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ರೌಡಿ ಶೀಟರ್ಗೂ ಸಭ್ಯ ವ್ಯಕ್ತಿಗಳಿಗೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರಾ ಅನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತಹ ಸಂಗತಿ. ಪ್ರಥಮ್ರಿಂದ ದೂರು ದಾಖಲು ಬೆನ್ನಲ್ಲೇ ಇದೀಗ ಆರೋಪಿಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಈಗ ನೋಡಿ, ಈ ಮಹೇಶ್ ಅನ್ನೋರು ಆ ಜಮೀನಿನ ಮಾಲೀಕ. ಸೊ ಅವರು ಯಾವ ಊರು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿಲ್ಲ ಇಲ್ಲಿಯವರೆಗೂ ಕೂಡ. ಸೊ ಹಾಗಾಗಿ ಸ್ಥಳಕ್ಕೆ ಈ ಪ್ರಥಮ್ ಮತ್ತೆ ರಕ್ಷಕ್ ಜಮೀನು ಮಾಲೀಕ ಇದ್ದಾರಲ್ಲ ಮಹೇಶ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು. ಮತ್ತು ಸ್ಥಳ ಮಹಜರು ಏನಾಗಬೇಕಿತ್ತಲ್ಲ, ಎಲ್ಲಿ ಅವರಿಗೆ ಬೆದರಿಕೆಯನ್ನು ಹಾಕಲಾಗಿತ್ತು ಅನ್ನೋದರ ಕುರಿತು ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಎಷ್ಟು ಗಂಟೆಗೆ ಬರಬೇಕು, ಏನು ಎತ್ತ ಎಲ್ಲವೂ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮುಂದೆ ಹಾಜರಾಗೋದಕ್ಕೆ ನೋಟಿಸನ್ನು ಕೊಡಲಾಗಿದೆ. ನೋಟಿಸನ್ನು ರಿಸೀವ್ ಮಾಡ್ಕೊಂಡಿದ್ದಾರಾ ಇಲ್ವಾ, ವಿಚಾರಣೆಗೆ ಯಾರೆಲ್ಲ ಬರ್ತಾರೆ ಕಾದು ನೋಡಬೇಕು. ಬಟ್ ಪ್ರಥಮ್ ಬಂದೇ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ.